ಸಮಾಜ ಸೇವಕರು ಹಾಗೂ ಜೆಡಿಎಸ್ನ ಮುಖಂಡರು ಅವರಿಗೆ ಕೋಲಾರಮ್ಮ ಕಬಡ್ಡಿ ಉತ್ಸವದ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಾಲ್ಕನೇ ಸ್ಥಾನ ಜೋಳದ ಚಪ್ಪಾಳೆ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಉಡುಪಿ ಜಿಲ್ಲೆ ಜಿಲ್ಲೆಯ ಪರವಾಗಿ ಅವರ ಕ್ಯಾಪ್ಟನ್ ಮತ್ತೆ ಟೀಮ್ ಮ್ಯಾನೇಜರ್ ಎಲ್ಲ ತಂಡ ತೆಗೆದುಕೊಳ್ತಾ ಇದ್ದಾರೆ. ಉಡುಪಿ ಜಿಲ್ಲಾ ಅಸೋಸಿಯೇಷನ್ ಪರವಾಗಿ ಅವರ ಅಧ್ಯಕ್ಷರೆಲ್ಲ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಚಪ್ಪಾಳೆ ಜೋರಾಗಿ 4th ಪ್ಲೇಸ್ ಗೋಸ್ಟು ಉಡುಪಿ ಗರ್ಲ್ಸ್ ಟೀಮ್. 20,000 ರೂಪಾಯಿ ನಗದು ಬಹುಮಾನ. 15 ಸರ್ 15,000 ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಯನ್ನ ಅವ್ರು ನೀಡಿ ಗೌರವಿಸಲಾಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಉಡುಪಿ ಟೀಮ್ 4th ಪ್ಲೇಸ್. Once again, hearty welcome CMR Srinath sir. Hearty welcome to our Kabaddi Utsava. 3-0 ಪಂದ್ಯ ದಾಳಿಯಲ್ಲಿ ಬೆಂಗಳೂರು ಸಿಟಿ ತಂಡದ ಬಬ್ಲು ಪ್ರೇಕ್ಷಕರ ಸಮಯ ರಾತ್ರಿ 9:15. ಯಾರು ಊಟ ಮಾಡಿಲ್ಲ, ಮ್ಯಾಚ್ ನೋಡ್ಬೇಕಂತೇಳಿ ಬಹಳ ಇಂಟ್ರೆಸ್ಟ್ ಇಂದ ಉತ್ಸಾಹದಿಂದ ಈ ಫೈನಲ್ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ವಿಘ್ನೇಶ್ ಶೆಟ್ಟಿ, ಇದು ಮಂಗಳೂರಿನ ಮೀನು, ಬೆಂಗಳೂರಿನ 7 ಆಟಕ ನಡುವೆ ಬೋನಸ್ ಆನ್ ಆಗಿದೆ. ರೈಟ್ ರೈಡರ್ ಕೋಲಾರಮ್ಮ ಕಬಡ್ಡಿ ಉತ್ಸವ 2024 ಈಗಾಗಲೇ ಬಾಲಕಿಯರ ವಿಭಾಗದ ಆಟಗಾರ್ತಿಯರಿಗೆ ಬಹುಮಾನವನ್ನು ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ನೀಡಿ ಗೌರವಿಸಿದ್ದಾರೆ. ಇಟ್ಸ್ ಅ ಡೂ ಆರ್ ಟೈ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದರೆ 3 ರನ್ ಡಿಸೈಡ್ ರನ್ ಆಗಿರುತ್ತೆ. ಆ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಬೆಂಗಳೂರು ಸಿಟಿ ತಂಡದ ಶಶಿ ಲೆಫ್ಟ್ ರೈಡರ್ ಬೋನಸ್ ಇಲ್ಲದ ಸಂದರ್ಭ ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ದಾರೆ ದಕ್ಷಿಣ ಕನ್ನಡ ಮಂಗಳೂರಿಗರು. ಎಸ್, ಅದ್ಭುತವಾದಂತಹ ಒಂದು ಟ್ಯಾಕಲ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಜಮೀರ್ ಹಾಗೂ ಸಹ ಆಟಗಾರರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ನಮ್ಮ ಕೋಲಾರದ ಯುವ ಕಬಡ್ಡಿ ಆಟಗಾರ ಧರ್ಮ ಅವರು, ಅಭಿಯವರು ಬಹಳ ಉತ್ತಮವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಎಸ್, ಜಿಂಕೆಯ ಒಂದು ಜಿಗಿತವನ್ನು ನಾವಿಲ್ಲಿ ಕಾಣ್ಬೋದು. 1 ಅಂಕದ ಸೇರ್ಪಡೆ ಆಗ್ತದೆ, 2 ಅಂಕದ ಸೇರ್ಪಡೆ ಆಗ್ತದೆ. ಬೆಂಗಳೂರು ರೈಟ್, ಬೆಂಗಳೂರಿನ ಡಿಫೆನ್ಸ್ ಭಾಗದಲ್ಲಿ ಒಂದು ಮಿಸ್ಟೇಕ್ ನೊಂದಿಗೆ ಡಿಕೆ ಮಂಗಳೂರು ತಂಡಕ್ಕೆ 2 ಅಂಕದ ಸೇರ್ಪಡೆ. ನೋಡಿ, ನಮ್ಮ ಗಣ್ಯರು ಹೋಗ್ತಾ ಇದ್ದಾರೆ, ಅವ್ರಿಗೆ ಒಂದು ಕಾರ್ ಅಡ್ಡ ಆಗಿದೆ. KA04 NC 6382 KA04 NC 6382. ದಯವಿಟ್ಟು ಈ ಕಾರ್ ಯಾರ್ದು ನೋಡಿ, ದಯಮಾಡಿ ಪಕ್ಕಕ್ಕೆ ಸರಿಸಬೇಕಾಗಿತ್ತು. ಆಮೇಲೆ ಮನೇಲಿ ತಾರ್ ಕಾರ್, ಅದು ತಾರ್, ದಯವಿಟ್ಟು ನೋಡಿ ಯಾರು ಪ್ಲೀಸ್. ಎಸ್ ಬಬ್ಲು ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ದಕ್ಷಿಣ ಕನ್ನಡ ಮಂಗಳೂರು ತಂಡದ ಲೆಫ್ಟ್ ರೈಡರ್ ಯುವ ದಾಳಿಗಾರ. ಬೋನಸ್ ಇಲ್ಲದಂತ ಸಂದರ್ಭ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಈ ಪಂದ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಕೋಲಾರದ ಜನತೆ ಒಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತದ ಅನೇಕ ಕಬಡ್ಡಿ ವೀಕ್ಷಕರು ವೀಕ್ಷಿಸ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲಲ್ಲಿ ಪಂದ್ಯವನ್ನು ನೇರ ಪ್ರಸಾರ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಬಾನಂಗಳದಲ್ಲಿ ಆ ಸುಂದರವಾದಂಥ ಚಂದ್ರನ ಒಂದು ದರ್ಶನ ಕೂಡ ಆಗ್ತಾ ಇದೆ ಪಂದ್ಯಕ್ಕೆ. ಗಿರೀಶ್ ದಾಳಿ ವಿಭಾಗದಲ್ಲಿ ಬೆಂಗಳೂರು ಸಿಟಿಯ ಯುವ ಆಟಗಾರ. ಕೋಲಾರಮ್ಮ ಕಬಡ್ಡಿ ಉತ್ಸವ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡಿಬರಬೇಕಾದ್ರೆ ಇದಕ್ಕೆ ನಿಜವಾಗ್ಲೂ ಹಗಲಿರುಳು ದುಡಿದಿರುವಂಥ ನಮ್ಮ ಯುವಕರು. ಯಾಕಂದರೆ ಶ್ರೀಯುತ ಪ್ರಭು ಸರ್ ಅವರು ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಶ್ರೀಯುತ ಶ್ರೀನಿವಾಸ್ ಮಾಲೂರವರು, ಶ್ರೀಯುತ SBM ಮುನ್ರಾಜ್ರವರು ಕಾರ್ಯದರ್ಶಿಗಳು, ಶ್ರೀಯುತ ವಸಂತ್ ಕುಮಾರ್ ಅವರು ಮಾಲೂರು, ಶ್ರೀಯುತ ಲೋಕೇಶ್ ಅವರು ಮಾಲೂರು, ಶ್ರೀಯುತ ಭರತ್ ರಾಮ್ರವರು, ಹಾಗೆ ಸಾಮಾ ಬಾಬು ಸರ್ ದಯವಿಟ್ಟು ವೇದಿಕೆ ಬರಬೇಕು ಪ್ಲೀಸ್. ಸಾಮಾ ಬಾಬು ಸರ್ ಪ್ಲೀಸ್. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ದಾಳಿಗಾರನಿಗೆ ಅಗ್ನಿ ಪರೀಕ್ಷೆ, ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ಇದೆ. ಡಿಸೈಡ್ ರನ್ನಲ್ಲಿ ಬಬ್ಲು. ಸಾಮಾ ಬಾಬು ಸರ್ ದಯವಿಟ್ಟು ಸಾಹೇಬರು ಕರೀತಾರೆ, ವೇದಿಕೆ ಬರುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಪ್ಲೀಸ್. ಲೆಫ್ಟ್ ರೈಡರ್ ಲೆಫ್ಟ್ ಕವರ್ ಭಾಗದಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು, ಡುಬ್ಕಿ ಹೊಡೆದು ಇನ್ನೇನು ಒಂದು ಸ್ವಲ್ಪ ಅಂದರೆ ಮಂಗಳೂರಿಗರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಇದ್ದ ಬಬ್ಲು. ಅದರ ಅದ್ಭುತವಾದಂಥ ಟ್ಯಾಕಲ್, ಸಂಘಟಿತ ಹೋರಾಟ ಡಿಕೆ ಮಂಗಳೂರು ತಂಡದ ಆಟಗಾರರಿಂದ. ಅಫಿಷಿಯಲ್ ಟೈಮ್ ಔಟ್. ಒಂದು ಸ್ವಲ್ಪ ಫಸ್ಟ್ ಏಡ್ ನೀಡಿ ನಮ್ಮ ಆರೋಗ್ಯ ಇಲಾಖೆಯವರು 3 ದಿನದಿಂದ
ಸರ್ಕಾರಿ ಆಸ್ಪತ್ರೆ ಕೋಲಾರದವರು ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನ ಬಹಳ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಬ್ರೇಕ್ ಬಂದಿದೆ, ಮ್ಯೂಸಿಕ್ ಬ್ರೇಕಲ್ಲಿ ಮಾತ್ರ ಆನ್ ಆಯ್ತು, ಮ್ಯಾಚ್ ಆನ್ ಆಯ್ತು. Third round, it's a 2-hour tie. ವಿಘ್ನೇಶ್ ಶೆಟ್ಟಿ ದಕ್ಷಿಣ ಕನ್ನಡ ಮಂಗಳೂರಿನ ಯುವ ದಾಳಿಗಾರ. 4-3 ಒಂದು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಮಂಗಳೂರು. ಸೂಪರ್ ಡೆಕಲ್ ಆನ್ ಆಗಿದೆ. ದೇವು ಡಿಫೆನ್ಸ್ ಭಾಗದಲ್ಲಿ ದೇವು ಅವರಿಂದ ಮಿಸ್ಟೇಕ್, ಡೈವಿಂಗ್ ಟ್ಯಾಕಲ್ಗೆ ಮುಂದಾದ್ರು. ಆದರೆ ಅದ್ಭುತವಾದಂಥ ಎಸ್ಕೇಪ್ ವಿಘ್ನೇಶ್ ಶೆಟ್ಟಿಗೆ. 5-3 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಮಂಗಳೂರು. ನಮ್ಮ ಕಬಡ್ಡಿ ಉತ್ಸವಕ್ಕೆ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಮಾಧ್ಯಮದ ಮಿತ್ರರು ಬಹಳ ಸಹಕಾರ ನೀಡ್ತಾ ಇದ್ದಾರೆ, ಬಹಳ ಪ್ರಚಾರ ನೀಡಿದ್ದಾರೆ. ಎಲ್ಲ ಮಾಧ್ಯಮದ ಮಿತ್ರರು ಸಹ ನಮ್ಮ ಅಸೋಸಿಯೇಟ್ ಪರವಾಗಿ, ಕಾರ್ಯಕ್ರಮ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಒಂದು ಅಡ್ವಾನ್ಸ್ ಟ್ಯಾಕಲ್ ಇತ್ತು. ಗಿರೀಶ್ ಅಲ್ಲಿ ಜಂಪ್ ತೆಗೆದುಕೊಳ್ತಾ ಜಮೀರ್ ಅವರಿಂದ ಬಂದಂಥ ಟ್ಯಾಕಲ್ ಅನ್ನು ಭೇದಿಸಿಕೊಂಡು ಇಲ್ಲಿ ಎಸ್ಕೇಪ್ ಆಗಿದ್ದಾರೆ. 5-4 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ ಮಂಗಳೂರು. ಹಾಗೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವಕರು ನಿಜವಾಗ್ಲೂ ಎಸ್ ಬಸವರವರು, ಅನಿಲ್ ಕುಮಾರ್ ಅಯ್ಯರ್ ಅವರು, ವೆಂಕಟೇಶ್ ಅವರು, ಸಂದೀಪ್ ಕುಮಾರ್ ರೆಡ್ಡಿ ಅವರು, ಚರಣ್ ಕುಮಾರ್ ಅವರು, ಕೋಲಾರ್ ಸೂರ್ಯರವರು, ಮಹೇಶ್ ಕಬಡ್ಡಿರವರು, ದೇವರಾಜ್ ರವರು, ಸಂತೋಷ್ ರವರು, ಕಿರಣ್ ರವರು, ಹಾಗೆ ಬ್ಯಾಲಳ್ಳಿ ಚಂದ್ರರವರು ಎಲ್ಲ ನಮ್ಮ ಯುವಕರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಎಸ್ ಗಿರೀಶ್ ದಾಳಿ ವಿಭಾಗದಲ್ಲಿ ಬೆಂಗಳೂರು ಸಿಟಿ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ನಮ್ಮ ಕೋಲಾರದ ಬೆಸ್ಕಾಂ ಅಧಿಕಾರಿಗಳು ಮತ್ತು ಅವರ ತಂಡವನ್ನು ನಿಜವಾಗ್ಲೂ ಶ್ಲಾಘಿಸಬೇಕು. ಯಾಕೆಂದರೆ ಬಹಳ ಸೊಗಸಾಗಿ ಈ ಒಂದು ಏನು ವಿದ್ಯುತ್ ಶಕ್ತಿಯನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಧನ್ಯವಾದ ಒಂದು ಬೆಸ್ಕಾಂ ತಂಡಕ್ಕೆ. ಸೂಪರ್ ಡೆಕಲ್ ಆನ್ ಆಗಿದೆ. ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲಾ ಅಧಿಕಾರ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮಂದಗತಿಯಲ್ಲಿ ಆಟ ಸಾಗ್ತಾ ಇದೆ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರೈಡ್ ಆದರೆ 3ನೇ ರೈಡ್ ಡಿಸೈಡೆಡ್ ಆಗಿರುತ್ತೆ. ಇದನ್ನ ಜಸ್ಟ್ ಬಿಗಿನಿಂಗ್ ಅಷ್ಟೇ, ಇನ್ನು ಪಿಕ್ಚರ್ ಬಾಕಿ ಹೈ. 5-4 1 ಅಂಕದ ಮುನ್ನಡೆಯಲ್ಲಿ ಟಿಕೆ ಮಂಗಳೂರು. ಸೂಪರ್ ಡೆಕಲ್ ಆನ್. ಕರು ಎಮ್ಮರು ಮಾಡು ಇಲ್ಲವೇ ಮಡಿ ಅಂಕವನ್ನು ಪಡಿತಾನ ಬೆಂಗಳೂರು ಸಿಟಿ ತಂಡದ ಗಿರೀಶ್. ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ ಕೂಡ ಇತ್ತು. ಸಾಕಷ್ಟು ವೇಗದ ದಾಳಿ, ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್, ಪವರ್ಫುಲ್ ಡ್ಯಾಶ್ ನೊಂದಿಗೆ ದಕ್ಷಿಣ ಕನ್ನಡ ಮಂಗಳೂರು ತಂಡ ಆಟಗಾರ ಒಂದು ಅಂಕವನ್ನು ಇಲ್ಲಿ ಪಡಿಸ್ಕೊಳ್ತಾ ಇದ್ದಾರೆ. ಜಾಲಿ ಜಾಲಿ ಸದ್ಯ ಅಪೋನೆಂಟ್ ಖಾಲಿ ಆಗಿದ್ದಾರೆ. ನೋಡೋಣ ಕಬಡ್ಡಿಯಲ್ಲಿ ಏನ್ ಬೇಕಂದ್ರೂ ಆಗ್ಬೋದು. 10-4 10-4 ದಕ್ಷಿಣ ಕನ್ನಡ ಮಂಗಳೂರು ತಂಡ ಪರವಾಗಿ. ಚಿನ್ನದ ನಾಡು ಕೋಲಾರದಲ್ಲಿ ಇದೊಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ನಮ್ಮ ನಿಕಟಪೂರ್ವ ಸಂಸದರು ಉತ್ಸಾಹಿ ಸನ್ಮಾನ್ಯ ಶ್ರೀಯುತ ಎಸ್ ಮುನ್ಸ್ವಾಮಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡ್ತಾ ಎಲ್ಲ ಯುವಕರಿಗೆ ಬೆನ್ನು ತಟ್ಟಿ ಈ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ಸಹಕರಿಸಿದ್ದಾರೆ. ಅವರಿಗೆ ಎಲ್ಲ ಕೋಲಾರ ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀಯುತ ಎಸ್ ಮುನ್ಸ್ವಾಮಿ ಸರ್ ಅವರಿಗೆ. ಈಗ ತಾನೇ ಟೈಮ್ ಔಟ್ ತೆಗೆದುಕೊಂಡು ಕೋಚ್ಗಳು ತಂಡಕ್ಕೆ ಟಿಪ್ಸ್ ನೀಡ್ತಾ ಇದ್ರು. ಮ್ಯಾಚ್ ಮುಗಿದ ಮೇಲೆ ಚಿಪ್ಸ್ ನೀಡ್ತಾರೆ. ಈ ಕೊಟ್ಟಿದ್ದು ಟಿಪ್ಸ್, ಮ್ಯಾಚ್ ಮುಗಿದ ಮೇಲೆ ಚಿಪ್ಸ್.
ಈ ಒಂದು ವೇದಿಕೆಯಲ್ಲಿ ಎಸ್, ಮತ್ತೊಂದು ಪವರ್ಫುಲ್ ಡ್ಯಾಶ್. ಈ ಒಂದು ವೇದಿಕೆಯಲ್ಲಿ ನಮ್ಮ ಸಮಾಜ ಸೇವಕರು ನಮ್ಮೆಲ್ಲರ ಆತ್ಮೀಯರು CMR ಶ್ರೀನಾಥ್ ಅಣ್ಣನ್ ಅವರಿಗೆ ಒಂದು ಗೌರವ ಸನ್ಮಾನವನ್ನು ನೆರವೇರಿಸಲಾಗುತ್ತೆ ನಮ್ಮ ಅಸೋಸಿಯೇಷನ್ ಪರವಾಗಿ. ಪ್ಲೀಸ್ ರೆಡಿ ಮಾಡ್ಕೊಳ್ಳಿ. ನೋಡಿ, ನಂಬರ್ 3 ಪೆಟ್ಟು ಬಿದ್ದರೂ ಕೂಡ ತಲೆಗೆ ಪಟ್ಟು ಬಿಡದೆ ಆಡ್ತಾ ಇದ್ದಾನೆ. ಊಹಿಸಿ ಯಾರು ಎಸ್ CMR ಶ್ರೀನಾಥ್ ಅಣ್ಣ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ನೆರವೇರಿಸಲಾಗಿದೆ. ಚಪ್ಪಾಳೆ ಜೋರಾಗಿ ಪ್ಲೀಸ್. ಬಹಳ ಸೊಗಸಾಗಿ ಅವರು ಯಾವುದೇ ಈವೆಂಟ್ಸ್ ನಡೀಲಿ, ಯಾವುದೇ ಕ್ರೀಡಾಕೂಟಗಳಾಗಲಿ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದ್ದೇ ಇರ್ತದೆ. ಅವ್ರಿಗೆ ಈ ಒಂದು ಅಸೋಸಿಯೇಷನ್ ಪರವಾಗಿ, ನಮ್ಮ ಅಸೋಸಿಯೇಷನ್ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಗೌರವ ಸನ್ಮಾನದೊಂದಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದ. 11-4 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ ಮಂಗಳೂರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸನ್ಮಾನ್ಯ ಶ್ರೀಯುತ CMR ಶ್ರೀನಾಥ್ ಸರ್ ಅವರಿಗೆ ಸಮಾಜ ಸೇವಕರು, JDS ನ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಸಹ ಸಹಕರಿಸಿದ್ದಾರೆ. ಅವರಿಗೆ ಕೋಲಾರಮ್ಮ ಕಬಡ್ಡಿ ಉತ್ಸವದ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೆಸರಾಂತ ಖೋಖೋ ಆಟಗಾರರು ಅನಿಲ್ ಕುಮಾರ್ ಅಯ್ಯ ಸರ್, ದಯವಿಟ್ಟು ವೇದಿಕೆ ಬರುವಂತೆ ಕೋರ್ತಾ ಇದ್ದೇನೆ. ಅನಿಲ್ ಸರ್ ಪ್ಲೀಸ್. ವಿಘ್ನೇಶ್ ಶೆಟ್ಟಿ, ದಕ್ಷಿಣ ಕನ್ನಡ ಮಂಗಳೂರು ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಮೈ ಕೊರೆಯುವ ಚಳಿಯಲ್ಲಿ ಆಟಗಾರರು ಸಹ ನಿಧಾನಗತಿಯನ್ನ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸ್ವಲ್ಪ ಅಂಕಣಕ್ಕೆ ಮಂಚು ಬಿದ್ದಿರೋದ್ರಿಂದ ಅವರಿಗೆ ನೈಜ ಆಟವನ್ನು ತೋರ್ಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಪ್ರೇಕ್ಷಕರು ಏನಾದ್ರೂ ಚಪ್ಪಾಳೆ ಹೊಡೆದ್ರೆ ಒಂದು ಸ್ವಲ್ಪ ಪಂದ್ಯದಲ್ಲಿ ಏನಾದ್ರೂ ಬಿಸಿಯ ಒಂದು ಕಾವು ಏರ್ಬೋದಾ, ಕಾದು ನೋಡ್ಬೇಕು. ಕೋಲಾರದ ಜನತೆ ಚಪ್ಪಾಳೆ ಹೊಡೆಯೋದ್ರಲ್ಲಿ ನಿಪುಣರಲ್ಲ. ಕಮಾನ್ ಕೋಲಾರ್, ಕಮಾನ್. ಆದ್ರೆ ಅದನ್ನು ಸಾಬೀತು ಮಾಡ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದು ಡೈಲಾಗ್ ನೆನಪಾಗ್ತಾ ಇದೆ. ಎಸ್, ಶುಗರ್ ಇಲ್ಲದೆ ಇರೋ ಕಾಫಿ ವೇಸ್ಟ್ ಅಂತ, ಫಿಗರ್ ಇಲ್ಲದೆ ಇರೋ ಕಾಲೇಜ್ ಕೂಡ ವೇಸ್ಟ್ ಅಂತ. ನಮ್ಮ ಪ್ರೇಕ್ಷಕರು ಚಪ್ಪಾಳೆ ಇಲ್ಲ ಅಂದ್ರೆ ಹೆಂಗೆ? ಕೋಲಾರ ಪೊಲೀಸ್ ಸೌಂಡ್, ಜಾಲಿ ಜಾಲಿ, ಎಲ್ಲ ಜಾಲಿ. ಇನ್ನೊಂದು ಸ್ವಲ್ಪ ಹೊತ್ತು. ಅನಿಲ್ ಸರ್, ನಮ್ಮ ಖ್ಯಾತ ಕಬಡ್ಡಿ ಖೋಖೋ ಆಟಗಾರರು ಅನಿಲ್ ಸರ್ ಅಯ್ಯ ಸರ್, ದಯವಿಟ್ಟು ವೇದಿಕೆ ಬರ್ತಾರೆ ಪ್ಲೀಸ್. ಉತ್ತಮವಾದಂಥ ಟ್ಯಾಕಲ್, ಕಮ್ ಬ್ಯಾಕ್ ಮಾಡ್ತಾರ ಬೆಂಗಳೂರು ಸಿಟಿ. ಈ ಸಲ ಕಪ್ಪು ಯಾರ್ದು? ಕಪ್ಪು ನಮ್ಮದೇ. ಸ್ಕೋರ್ ತಿಳಿಸ್ಕೊಡಿ ಗುರು. ಡೂ ಆರ್ ಡೈ. ಸ್ಕೋರ್ 11-5, 6 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ವೆಲ್ಕಮ್ ಸರ್ ಅನಿಲ್ ಸರ್, ಹೆಸರಾಂತ ಖೋಖೋ ಆಟಗಾರರು, ಅವರಿಗೆ ಗೌರವ ಸನ್ಮಾನವನ್ನು ನೀಡಲಾಗ್ತಾ ಇದೆ. ನಮ್ಮ ಕೋಲಾರ ಜಿಲ್ಲಾ ಅಸೋಸಿಯೇಷನ್ನ ಗೌರವಾಧ್ಯಕ್ಷರು ಹಾಗೂ ಆಮೇಲೆ ನೆಚ್ಚಿನ MP ಸಾಹೇಬರು ಮುನ್ಸ್ವಾಮಿ ಸಾಹೇಬರವರ ಒಂದು ಅಮೃತ ಹಸ್ತದಿಂದ ಕಂಗ್ರ್ಯಾಚುಲೇಷನ್ ಸರ್, ಅಭಿನಂದನೆ ನಿಮಗೆ. is 12-5. ಬಹಳಷ್ಟು ನಿಧಾನಗತಿಯಲ್ಲಿ ಪಂದ್ಯ ಕೂಡ ಸಾಗ್ತಾ ಇದೆ. ಎರಡು ಕೂಡ ಅದ್ಭುತವಾಗಿ ಒಂದು ಪ್ರದರ್ಶನವನ್ನು ಕೂಡ ನೀಡ್ತಾ ಇರೋದು. ಮಂಗಳೂರು ವಿರುದ್ಧ ಬೆಂಗಳೂರು, ಎರಡು ತಂಡಗಳು ಕೇವಲ ಮ ಬೆ ಎರಡೇ ಅಕ್ಷರ ಡಿಫರೆನ್ಸ್ ಆಗಿರೋದು ಕೂಡ ಮಂಗಳೂರು ಜೊತೆಗೆ ಬೆಂಗಳೂರು. ನೋಡ ಯಾವ ತಂಡ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಈ ಒಂದು ಪಂದ್ಯಾವಳಿಯಲ್ಲಿ 3 ದಿನಗಳ ಕಾಲ ಸತತವಾಗಿ ಪಂದ್ಯಗಳು ಸಾಗಿ ಬರ್ತಾ ಇರೋದು. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದಂಥ ಮುನ್ಸಾಮಣ್ಣನವರ ನೇತೃತ್ವದಲ್ಲಿ ಈ ಒಂದು ಕ್ರೀಡಾಕೂಟ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಸಾಗಿ ಬರ್ತಾ ಇರೋದು. ಅದ್ಭುತವಾಗಿ ನಮ್ಮ ಮುನ್ಸಾಮಣ್ಣನವರ ನೇತೃತ್ವದಲ್ಲಿ ಈ ಒಂದು ಕ್ರೀಡಾಕೂಟ ಸಾಗಿ ಬರ್ತಾ ಇದೆ. ನಮ್ಮ ನಿಕಟಪೂರ್ವ MP ಸಾಹೇಬರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಭಾಳ ಯಶಸ್ವಿಯಾದಂಥ ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇದೆ. ಅವರಿಗೆ ನಮ್ಮ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅತಿಥಿ ಮಾಹಿತಿಯರು, ನಮ್ಮೆಲ್ಲ ನೆಚ್ಚಿನ ದೇವರಾಜ್ ಸರ್ ಅವರು, CMR ಶ್ರೀನಿವಾಸ್ ಸರ್ ಅವರು, ಅದೇ ನಮ್ಮ ಸುನೀಲ್ ಸರ್ ಅವರು, ಹಾಗೆಲ್ಲ ನಮ್ಮ ಅತಿಥಿಗಳು ಮುನ್ಸಣ್ಣಮ್ಮನವರಿಗೆ ಒಂದು ಗೌರವ ಸನ್ಮಾನವನ್ನು ನೆರವೇರಿಸಲಾಗುತ್ತೆ ಈಗ. ಎಸ್ ಸರ್, ಎಲ್ಲ ರೆಡಿ ಆಗಿದೆ ಸರ್. ಎಲ್ಲ ಅತಿಥಿಗಳಿಂದ, ನಮ್ಮ ದೇವರಾಜ್ ಸರಿಂದ, CMR ಶ್ರೀನಾಥಣ್ಣಯಿಂದ, ನಮ್ಮ MP ಸಾಹೇಬರಿಗೆ ಈ ಒಂದು ಕಾರ್ಯಕ್ರಮ ರೂವಾರಿಗಳಿಗೆ ಒಂದು ಗೌರವ ಸರ್. ಸರ್ ಬರಬೇಕಂತ ನೀವೆಲ್ಲರೂ ಮಾಡ್ತೀನಿ, ಬನ್ನಿ ಪ್ಲೀಸ್.
ಬೆಂಗಳೂರು ಸಿಟಿ ತಂಡದ ಬಬ್ಲು. ಇಂತಹ ನೂರಾರು ಕಾರ್ಯಕ್ರಮಗಳು ಅವರ ಮುಂದಾಳತ್ವದಲ್ಲಿ ಮೂಡಿ ಬರಲಿ. ಕೋಲಾರಮ್ಮ ತಾಯಿ ಅವ್ರ ಶಕ್ತಿಯನ್ನು ತುಂಬಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನಮ್ಮ ಎಸ್ ಮುನ್ಸ್ವಾಮಿ ಸಾಹೇಬರಿಗೆ, ಸ್ವತಃ ಕ್ರೀಡಾಪಟು, ಕಬಡ್ಡಿ ಪಟು, ನಮ್ಮೆಲ್ಲ ನೆಚ್ಚಿನ ಹಲವಾರು ದಾಖಲೆಗಳ ಒಂದು ಸರ್ದಾರ್ ಅಂತ ತಪ್ಪಾಗಲಾರದು. ಧನ್ಯವಾದ ಸರ್. ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಕೋಲಾರದ ಅಧಿಕಾರದ ಒಂದು ಚುಕ್ಕಾಣಿಯನ್ನು ನಮ್ಮ ಸನ್ಮಾನ್ಯ ಶ್ರೀಯುತ ಎಸ್ ಮುನ್ಸ್ವಾಮಿ ಸರ್ ಅವರು ಪಡೆಯುವಂತಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆ ದೇವರಾದಂತಹ ಕೋಲಾರಮ್ಮ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀಯುತ ಎಸ್ ಮುನ್ಸ್ವಾಮಿ ಸರ್ ಅವರಿಗೆ ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಅನೇಕ ಜಿಲ್ಲೆಗಳಿಂದ ತಂಡಗಳು ಆಗಮಿಸಿ ಇಂಥ ಒಂದು ಶಿಸ್ತುಬದ್ಧವಾದ ಕಾರ್ಯಕ್ರಮ ಮೂಡಿ ಬಂದಿದೆ ಅಲ್ಲಿ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ರಾಜ್ಯ ಹಾಗೂ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಪಟುಗಳು ಬೆಳೆದಿದ್ದಾರೆ ಅನ್ನೋದು ಕಾರಣಕರ್ತರು ನಮ್ಮ ಮುನ್ಸಮ್ಮಣ್ಣನವರು. ಅವರ ನೇತೃತ್ವದಲ್ಲಿ ಬೆಳೆದಂಥ ಎಲ್ಲ ಆಟಗಾರರು ಕೂಡ ನಮ್ಮ ಕೋಲಾರ ಜಿಲ್ಲಾ ಆಟಗಾರರು. ಈ ಒಂದು ಸಂದರ್ಭದಲ್ಲಿ ನಮ್ಮ ವೇದಿಕೆಗೆ ಜಾಯಿನ್ ಆಗಿದ್ದಾರೆ ಸಾಮಬಾಬು ಸರ್ ಅವರು. ಈ ಒಂದು ಕ್ರೀಡೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಬರಬೇಕಾದ್ರೆ ಅವರೇ ಕಾರಣ. ಸಾಮಬಾಬು ಸರ್ ಮಾತೃ ದಯವಿಟ್ಟು ಮುಂದೆ ಬರಬೇಕು. ಇವರಿಗೆ ನಮ್ಮ ಮುನ್ಸಮ್ಮಣ್ಣ ಅವರ ಅಮೃತ ಹಸ್ತದಿಂದ ಒಂದು ಗೌರವ ಸನ್ಮಾನ ನೆರವೇರಿಸಲಾಗ್ತಾ ಇದೆ. ಸಾಮಬಾಬು ಎಸ್ ಮಧ್ಯಂತರದ ವಿರಾಮಕ್ಕೆ ಹಾಫ್ ಟೈಮ್ ಸ್ಕೋರ್ 12-6 ಸರ್. ದಕ್ಷಿಣ ಕನ್ನಡ ಮಂಗಳೂರು ತಂಡದ ಪರವಾಗಿ. ಓಕೆ 12-6. ಇದಿನ್ನೂ ಬರೀ ಇಂಟರ್ವಲ್ ಅಷ್ಟೇ. ಅಭಿ ಪಿಕ್ಚರ್ ಬಾಕಿ ಹೈ. ಸಾಮಬಾಬು ಸರ್ ಅವರಿಗೆ ಗೌರವ ಸನ್ಮಾನ ನೆರವೇರಿಸಲಾಗ್ತಾ ಇದೆ. ಈ ಗ್ರೌಂಡ್ ಅನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಇವರ ಶ್ರಮ ಬಹಳ ಇದೆ. ಚಪ್ಪಾಳೆ ಜೋರಾಗಿ ಮತ್ತೊಬ್ಬ ನಮ್ಮ ಆತ್ಮೀಯರು ಸ್ವತಃ ಕ್ರೀಡಾಪಟು ಸಾಮಬಾಬು ಸರ್ ಅವರಿಗೆ. ಕ್ರೀಡಾ ಪ್ರೇಮಿಗಳೇ, ಪ್ರೇಕ್ಷಕರೇ, ಧನ್ಯವಾದ ಸಾಮಬಾಬು ಸರ್, ಧನ್ಯವಾದಗಳು. ಮ್ಯಾಚ್ ಬಿಸಿ ಆಗಿಲ್ಲ. ನಿಂತಿರೋರು ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನೀವೇ ಆಡೋಂಗಿದ್ದೀರಾ? ನಮ್ಮ ಅತಿಥಿಗಳು ದಯವಿಟ್ಟು ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ಎಲ್ಲ ಸೈಡಿಗೆ ಬಂದ್ಬಿಡಿ. ದಯವಿಟ್ಟು ಇಲ್ಲಿ ಇನ್ನು 2 ಮ್ಯಾಟ್ ಇದೆಯಲ್ವಾ, ಇದರಿಂದ ಹಿಂದಕ್ಕೆ ಬನ್ನಿ ದಯಮಾಡಿ. ಎಲ್ಲ ಸೈಡಿಗೆ ಬಂದ್ಬಿಡಿ. ಯಾಕೆಂದ್ರೆ ಮಂಜು ಭಾಳ ಸರ್, ದಯಮಾಡಿ ಎಲ್ಲ ನಮ್ಮ ನೋಡಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಸಿಬ್ಬಂದಿ ದಯವಿಟ್ಟು ಸಹಕರಿಸಿ ನೋಡಿ. ನಮ್ಮ ಅತಿಥಿ ನೋಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ನೀವೇ ಹೊರಗಡೆ ಬರ್ತಾರೆ ಸರ್ ಪ್ಲೀಸ್ ಸರ್. ಎಷ್ಟು ಸರ್ ಹೇಳ್ಬೇಕು ಸರ್ ನಿಮಗೆ ಪ್ಲೀಸ್. ಅಲ್ಲಿ ಗ್ಯಾಲರಿಯಲ್ಲಿದ್ದಾರೆ, ನೀವು ಅಲ್ಲಿ ಮುಂದೆ ನಿಂತಿದ್ದೀರಿ, ಅವ್ರು ಹೆಂಗ್ ನೋಡ್ಬೇಕು ಹೇಳಿ? ಅರ್ಥ ಮಾಡ್ಕೋಬೇಕಲ್ವಾ? ಸ್ವಲ್ಪ ಹಿಂದೆ ಹೋಗಿ. ಆ ಟೀಮ್ ಮ್ಯಾನೇಜರ್, ಕೋಚ್ ಅವ್ರು ಬಿಟ್ರೆ ಇನ್ಯಾರು ಅಲ್ಲಿರಬಾರ್ದು. ಕನ್ನಡ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಪೊಲೀಸರು ನೀವೇ ಕಳಿಸಿ. ಕಳಿಸಿ ಹೇಳ್ತೀನಿ, ಹಿಂದೆ ಕಳಿಸಿ. ಸಪೋಸ್ ಅವ್ರು ಕಳ್ಸಪ್ಪ. ನೋಡಿ, ಇದುವರೆಗೆ 3 ದಿನದಿಂದ ನೀವೆಲ್ಲರೂ ಸಹಕರಿಸಿದ್ದೀರಾ. ದಯವಿಟ್ಟು ಇದೊಂದು ಮ್ಯಾಚ್ ಅಷ್ಟೇ, ಇನ್ನೇನು ಪ್ರಥಮಾರ್ಧ ಮುಕ್ತವಾಗಿದೆ. ಅರ್ಥ ಆಗುತ್ತೆ. ಕಬಡ್ಡಿದು ಫೀವರ್, ಆ ಜ್ವರ ಆ ಥರ ಇದೆ. ಡೆಫಿನೆಟ್ ಆಗಿ ಮಾಮೂಲಿ ಜ್ವರ ಬೇರೆ. ಈ ಕಬಡ್ಡಿ ಜ್ವರ ಬಂದ್ಬಿಟ್ರೆ ಅಂತೂ ಸಿಕ್ಕಾಬಿಟ್ಟು ಹೋಗೋದೇ ಇಲ್ಲ ಬೇಗ. ಹಾಗಾಗಿ ನಮ್ಗೆ ಅರ್ಥ ಆಗ್ತಾ ಇದೆ. ದಯಮಾಡಿ ನೀವು ಸಹ ಕ್ರೀಡಾ ವೀಕ್ಷಕರು, ಪ್ರೇಕ್ಷಕರು, ಕ್ರೀಡಾಪಟುಗಳು ಸಹಕರಿಸಬೇಕು ಪ್ಲೀಸ್. ಹಿಂದೆ ಹೋಗಿ. ಅಲ್ಲೇ ಕುತ್ಕೊಂಡ್ಬಿಡಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಅಲ್ಲೇ ಕುತ್ಕೊಳ್ಳಿ, ಗ್ರೌಂಡಲ್ಲೇ ಕುತ್ಕೊಳ್ಳಿ ಸರ್. ಕುತ್ಕೊಳ್ಳಿಲ್ಲ ಅಂದ್ರೆ ಗ್ಯಾಲರಿಗೆ ಹೋಗಿ ಕುತ್ಕೊಂಡ್ಬಿಡಿ. ಅಂದ್ರೆ ಗ್ಯಾಲರಿ ಕುತ್ಕೊಂಡ್ಬಿಡಿ, ಮ್ಯಾಚ್ ಕಾಣ್ತದೆ, ಕುತ್ಕೊಳ್ಳಿ. ಅವರಿಗೂ ಪಾಪ ಗ್ಯಾಲರಿಯಲ್ಲಿ ಇರೋರಿಗೂ ಮೋಸ ಆಗೋದು ಬೇಡ ಅಲ್ವಾ? ಇಲ್ಲಿ ಸರ್ ನಮ್ಮ ಪೊಲೀಸ್ ಸಿಬ್ಬಂದಿ ಇಲ್ಲಿ ಸರ್. ಯಾಕೆ ನೀವು ಬಂದ್ರೇನೆ ಸರ್ ಆಗೋದಿಲ್ಲ. ಇಲ್ಲಿ ಫ್ರಂಟ್ಗೆ ಸ್ಟೇಜ್ ಮುಂಭಾಗದಲ್ಲಿ ಹಾಫ್ ಟೈಮ್ ಸ್ಕೋರ್ ಆಗಿದೆ ಗುರು ಸರ್. 12-6 ದಕ್ಷಿಣ ಕನ್ನಡ ಮಂಗಳೂರು ತಂಡದ ಪರವಾಗಿ. ಈಗ ಅಸ್ಲಿ ಪಿಕ್ಚರ್ ಈಗ ಸ್ಟಾರ್ಟ್. ಆಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. ದಾಳಿ ವಿಭಾಗದಲ್ಲಿ ಗಿರೀಶ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಪ್ರಮುಖ ದಾಳಿಗಾರ ಚುರುಕಿನ ಪಾದಗಳ ಚಲನೆಯೊಂದಿಗೆ ದ್ವಿತೀಯಾರ್ಧದಲ್ಲಿ ಕಮ್ ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಆ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ.
ಡಿಫೆನ್ಸ್ ವಿಭಾಗದಲ್ಲಿ ಸಹ ಅದ್ಭುತವಾದಂತಹ ಒಂದು ಹೊಂದಾಣಿಕೆ ಆಟದೊಂದಿಗೆ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗಿದ್ದಾರೆ ದಕ್ಷಿಣ ಕನ್ನಡ ಮಂಗಳೂರಿನ ಆಟಗಾರರು. ಡೈಲಿ ಟಿವಿಯಲ್ಲಿ 8 ಗಂಟೆ ಆದ್ರೆ ಸಾಕು ಪ್ರೋ ಕಬಡ್ಡಿ. ಆದರೆ 3 ದಿವಸದಿಂದ ಕೋಲಾರದಲ್ಲಿ ಕೋಲಾರಮ್ಮ ಕಬಡ್ಡಿ ಜಸ್ಟ್ ಇದು ಇನ್ನು ಟ್ರೇಲರ್ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಸೊಗಸಾದಂಥ ಕಬಡ್ಡಿ ಮ್ಯಾಚ್ಗಳು ಬರ್ತವೆ, ಟೂರ್ನಮೆಂಟ್ಸ್ ಬರ್ತವೆ ಕೋಲಾರಲ್ಲಿ. ನಮ್ಮೆಲ್ಲ ಗಣ್ಯರು ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡಿ, ತಲೆಗೆ ಪೆಟ್ಟಾದ್ರೂ ಕೂಡ ಪಟ್ಟು ಬಿಡದೆ ಆಡ್ತಾ ಇದ್ದಾನೆ. ಯಾರವನು ಯಾರು? ಇದು ಮಂಗಳೂರಿನ ಮೀನು, ದಕ್ಷಿಣ ಕನ್ನಡದ ಈಗ ಉಂಟು ಸಲಾವ್. ಹೆಸರೇ ಸಲಾವ್, ಆತನಿಗೆ ಹೊಡಿಬೇಕು ನಾವೆಲ್ಲರೂ ಸಲಾವ್. ವೆರಿ ನೈಸ್. ಬೆಂಗಳೂರು ಸಿಟಿ ಜನದ ಬಬ್ಲು 6 ಆಟಗಳು ನೋಡಿದ ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿ ಇಡೀ ಪ್ರಪಂಚಕ್ಕೆ ಚಿನ್ನವನ್ನು ನೀಡಿದಂಥ ನಾಡು ನಮ್ಮ ಚಿನ್ನದ ನಾಡು ಕೋಲಾರದಲ್ಲಿ ಫೈನಲ್ ಪಂದ್ಯ ಕೋಲಾರಮ್ಮ ಕಬಡ್ಡಿ ಉತ್ಸವ 2024. ಖಂಡಿತವಾಗ್ಲು ವೇಗದ ಆಟಗಾರ ಈ ಬಾರಿ ಸೂಪರ್ ಟ್ಯಾಕಲ್ ಆಗಿದೆ. ಲೆಫ್ಟ್ ಕವರ್ ಭಾಗದಲ್ಲಿ ಆಟಗಾರರ ಅಡ್ವಾನ್ಸ್ ಆಗಿ ಬ್ಲಾಕ್ ಮಾಡೋದಕ್ಕೆ ಬಂದಿರೋ ಬಿಗಿಯಾದ ಹಿಡ್ತಾ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದ ಹಿಡ್ತಾ ಹಿಡಿಯಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅನೇಕ ವರ್ಷಗಳ ಒಂದು ಪರಿಶ್ರಮ ಇದ್ದೇ ಇರುತ್ತೆ. ಯಾಕಂದ್ರೆ ಅನೇಕ ವರ್ಷಗಳಿಂದ ಯುವಕರು ಎಲ್ಲರೂ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ಎಲ್ಲ ಕೌಶಲ್ಯಗಳನ್ನು ಈ ಒಂದು ಫೈನಲ್ ಪಂದ್ಯದಲ್ಲಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ಸರ್, ಖಂಡಿತ ಸರ್. ಅವರ ಪರಿಶ್ರಮ ಈಗ ಎದ್ದು ಕಾಣ್ತಾ ಇದೆ. ಸತತ ಅಭ್ಯಾಸ. ಅವರ ಕೋಚನ ಸಲಹೆ ಸೂಚನೆಗಳು, ಟೀಮ್ ಮೆಂಟರ್, ಫಿಸಿಯೋ, ಮ್ಯಾನೇಜರ್ ಇತ್ಯಾದಿ ಇತ್ಯಾದಿ ಸಲಹೆ ಸೂಚನೆಗಳಿರ್ತವೆ. ದಾಳಿಯಲ್ಲಿ ಶಶಿ, ಬೆಂಗಳೂರಿನ ಒಬ್ಬ ಯುವ ದಾಳಿಗಾರ, ಲೆಫ್ಟ್ ರೈಡರ್. ಸಮಯವನ್ನು ವ್ಯರ್ಥ ಮಾಡ್ತಾ ಒಂದು ಹೆಂಟಗಾರ್ಡನಿಗೆ ವಾಪಸ್ ಆದ್ರು. ವಿಜಯಲಕ್ಷ್ಮಿ ವಿಜಯದ ಮಾಲೆಯನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾಳೆ. ಯಾರ ಕುರುಳಿಗೆ ವಿಜಯ್ ಮಾಲೆ ಹಾಕಬೇಕು ಫೈನಲ್ಸ್ ಅಲ್ಲಿ ಅಂತ ಕಾದು ನೋಡಬೇಕು. 2 ತಂಡ ಜೋರಾಗಿ ಆಡ್ತಾರೆ. ಈಗ ಮ್ಯಾಚ್ ಕಾವೇರ್ತಾ ಇದೆ ಸೆಕೆಂಡ್ ಹಾಫ್ ಅಲ್ಲಿ. ಇಟ್ಸ್ ಅ ಡೂ ಆರ್ ಡೈ. ದಾಳಿಗಾರನಿಗೆ ಇದು ಅಗ್ನಿ ಪರೀಕ್ಷೆ. ಇದು ಮಂಗಳೂರಿನ ದಾಳಿಗಾರ. ಯಸ್, ಇದು ಕಬಡ್ಡಿ. ಓಹೋ, ಈಗ ಉಂಟು. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ 3 ದಿನಗಳಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ, ದಕ್ಷಿಣ ಕನ್ನಡದಿಂದ ಬಳ್ಳಾರಿವರೆಗೆ ಅನೇಕ ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ಊಟ, ವಸತಿ ವ್ಯವಸ್ಥೆ, ತಿಂಡಿ ವ್ಯವಸ್ಥೆಯೊಂದಿಗೆ ಬಹಳ ಅಚ್ಚುಕಟ್ಟಾಗಿ ನಮ್ಮ ಕೋಲಾರದ ಈಗ ಮಲ್ಟಿಪಲ್ ರೈಟ್ ಪಾಯಿಂಟ್. ವಾಟ್ ಅ ಬ್ಯೂಟಿಫುಲ್ ರೈಟ್ ಗಿರೀಶ್. ಬರ್ಲಿ ಒಂದು ಜೋರ ಚಪ್ಪಾಳ. ಕಮ್ ಬ್ಯಾಕ್ ಮಾಡುವಂತೆ ಅಭಿಪ್ರಾಯ ಇದೆ. ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಬಾಲಾಜಿ ಸರ್ ದಯವಿಟ್ಟು ವೇದಿಕೆ ಬರಬೇಕು. ಬಾಲಾಜಿ ಸರ್ ಸಾಹೇಬರು ಕರೀತಾ ಇದ್ದಾರೆ. ಯಾಕೆ ಜನರೇ? ಬಾಲಾಜಿ ಸರ್ ಪ್ಲೀಸ್. ಮಾಲೂರಿನ RSS ಮುಖಂಡರಾದಂಥ ಶ್ರೀನಿವಾಸ ತಾವು ದಯವಿಟ್ಟು ವೇದಿಕೆ ಬರುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಎಲ್ಲರೂ ಮಾತಾಡ. ಸುಧಾಕರ್ ಸರ್ ದಯವಿಟ್ಟು ವೇದಿಕೆ ಬರಬೇಕು. ಸುಧಾಕರ್ ಸರ್. ಎಸ್, ಎಲ್ಲರೂ ಸ್ಕೋರ್ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ. ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಬಾಲಾಜಿ ಸರ್ ದಯವಿಟ್ಟು ಎಲ್ಲೇ ಇರಲಿ ವೇದಿಕೆ ಬರುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಎಸ್ ಪ್ರೇಕ್ಷಕರೇ, ಕೇವಲ 4 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಮಂಗಳೂರು 13-9. ಬರ್ಲಿ ಒಂದು ಜೋರ ಚಪ್ಪಾಳ. ಮೂಕ ವಿಸ್ಮಿತರಾಗಿ ಕೈ ಕಟ್ಟಿರುವಂತಹ ಪ್ರೇಕ್ಷಕರು ಕೈ ಬಿಚ್ಚೋದಕ್ಕೆ ಸಾಧ್ಯ ಆಗ್ತಲ್ಲ. ಯಾಕಂದ್ರೆ ಮೈ ಕೊರೆಯುವ ಚಳಿ ಇದೆ. ನಿಮ್ಮ ಚಳಿ ಸಾರ್ ಕರೀತಾರೆ ಬನ್ನಿ. ಎಸ್, ವಾಟ್ ಅ ಕ್ಯಾಚ್. ಅದ್ಭುತವಾದಂತಹ ಒಂದು ಟ್ಯಾಕಲ್. ಬಾಲಾಜಿ ಸರ್, ಒಂದ್ ಸ್ವಲ್ಪ ಬಾಲಾಜಿ ಸರ್ ದಯವಿಟ್ಟು ವೇದಿಕೆ ಬನ್ನಿ. ಆರೋಗ್ಯ ಇಲಾಖೆಯವರು ಯಾರಿದ್ರು ನೋಡಿ, ಒಂದ್ ಸ್ವಲ್ಪ ಆಟಗಾರರಿಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಮಾಡಿ. ಬರ್ತಾ ಇದೆ ಸರ್, ಬರ್ತಾ ಇದೆ. ಬಾಲಾಜಿ ಸರ್ ನಮ್ಮ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು OBC ಸರ್.
ಶ್ರೀನಿವಾಸ್ ಸರ್ ಕರೀತಾರೆ, ಸಾಹೇಬರು ಕರೀತಾರೆ ಬನ್ನಿ. ಎಸ್, ಕಬಡ್ಡಿ ಆಟಗಾರರು ಗಟ್ಟಿಯಾಗಿರ್ತಾರೆ. ದಿನನಿತ್ಯದ ವ್ಯಾಯಾಮ, ಅವರ ಒಂದು ಫಿಟ್ನೆಸ್ ಇಲ್ಲಿ ವರ್ಕ್ ಆಗುತ್ತೆ. ಯಾಕಂದ್ರೆ ಕಬಡ್ಡಿ ಆಟಕ್ಕಾಗಿ ಕಾಂಟ್ಯಾಕ್ಟ್ ಗೇಮ್, ಆಟಗಾರರ ದೇಹಗಳ ನಡುವಂಥ ಸಂಘರ್ಷದಿಂದ ಕೆಲವೊಮ್ಮೆ ಗಾಯಗಳಾಗುವಂಥದ್ದು ಸಹಜ. ಆದರೆ ಅವರು ಎದ್ದು ಬಿದ್ದು ಆಟವನ್ನು ಆಡಬೇಕಾದ್ರೆ ಅದೆಲ್ಲದಕ್ಕೂ ಶಕ್ತಿ ಅಂತಂದ್ರೆ ನೀವು ನೀಡುವಂತಹ ಪ್ರೀತಿಯ ಚಪ್ಪಾಳೆ, ಪ್ರೋತ್ಸಾಹ. ಬಿದ್ದವನ ಎದ್ದ, ಎದ್ದವನ ಗೆದ್ದ. ಸುಮಾರು 29 ಜಿಲ್ಲೆಗಳಿಂದ ನಮ್ಮ ಕೋಲಾರಕ್ಕೆ ಬಂದಿದ್ದಾರೆ ಕಬಡ್ಡಿ ಆಡಲಿಕ್ಕೆ. ಯಾರೇ ಗೆಲ್ಲಿ ಎಲ್ಲ ನಮ್ಮ ಜಿಲ್ಲೆನೇ. ಕೊನೆಗೆ ಗೆಲ್ಲಬೇಕಾದ ಜಿಲ್ಲೆಗಳೆಲ್ಲ ಕಬಡ್ಡಿ ಗೆಲ್ಲಬೇಕು, ಡೆಫಿನೆಟ್ ಅದು ಗೆಲ್ಲುತ್ತೆ. ಆಟ ಗೆಲ್ಲಬೇಕು, ಕ್ರೀಡೆ ಗೆಲ್ಲಬೇಕು. 14-9, 14-9, 5 ಅಂಕದ ಮುನ್ನಡೆಯಲ್ಲಿ ಬಾಲಾಜಿ ಸರ್ ಕನ್ನಡ ಬನ್ನಿ ಸರ್, ಮಂಗಳೂರು ತಂಡ ಇದೆ. ಬಾಲಾಜಿ ಸರ್ ಮುನ್ಸಾಮಿ ಸರ್ ನಮ್ಮ ಎಕ್ಸೈಟೆಡ್ ಸರ್ ಕರೀತಾರೆ ಪ್ಲೀಸ್. ಬಾಲಾಜಿ ಸರ್. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಟೈ. ದಾಳಿಗಾರನಿಗೆ ಅಗ್ನಿ ಪರೀಕ್ಷೆ ಮಾಡು ಇಲ್ಲವೇ ಮಾಡಿ, ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ. ದಕ್ಷಿಣ ಕನ್ನಡ ಮಂಗಳೂರಿನ ಒಬ್ಬ ನೀಲಖೇದ ಆಟಗಾರ ತನ್ನ ಇಲ್ಲಿ ಹೈಟನ್ನು ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾನೆ. ಕಾದು ನೋಡಬೇಕಾಗಿದೆ. 14-9 5 ಅಂಕದ ಮುನ್ನಡೆಯಲ್ಲಿರುವಂತಹ ದಕ್ಷಿಣ ಕನ್ನಡ. ಡಿಫೆನ್ಸ್ ಭಾಗದಲ್ಲಿ ಇದುವರೆಗೆ ಅಷ್ಟೇ ರಕ್ಷಣಾತ್ಮಕ ಆಟ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದೇವು, ರೈಟ್ ಕಾರ್ನರ್ ಭಾಗದಲ್ಲಿ ವೆಂಕಟೇಶ್. ರೈಡರ್ ಔಟ್ ಆದ್ರು. 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಬೆಂಗಳೂರು. 14-10. ದಕ್ಷಿಣ ಕನ್ನಡಕ್ಕೆ ಮಂಗಳೂರಿನ ಮಂಜುನಾಥ ಸ್ವಾಮಿಗಳ ಆಶೀರ್ವಾದ ಇದೆ. ಅದೇ ರೀತಿ ಬೆಂಗಳೂರಿಗೆ ಅಣ್ಣಮ್ಮ ದೇವಿ ಆಶೀರ್ವಾದ ಇದೆ. ನಮಗೆ ಎಲ್ಲರಿಗೂ ಸಹ ಕೋಲಾರಮ್ಮ ದೇವಿ ಆಶೀರ್ವಾದ ಇದೆ. ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ ನೋಡಿ, 3 ದಿವಸ ಕಾಲ ಮಳೆ ಸಹ ಬರಲಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಧನ್ಯವಾದ ತಾಯಿ. ಹದಿನಾಲ್ಕು 10, 14-10 in favor of ದಕ್ಷಿಣ ಕನ್ನಡ ಮಂಗಳೂರು. ಪ್ರೇಕ್ಷಕರ ಸಮಯ ರಾತ್ರಿ 9:41. ಎಲ್ಲರೂ ಪಂದ್ಯದ ಸಮಯವನ್ನು ಕೇಳ್ತಾ ಇದ್ರೆ ಅದನ್ನು ನಾನು ಹೇಳಬೇಕಾಗಲ್ಲ, ನಮ್ಮ ಮುಖ್ಯ ತೀರ್ಪುಗಾರ ಸೂಚನೆ ನೀಡ್ತಾರೆ. 14-10 ಎಲ್ರಿಗೂ ಕುತೂಹಲ ಇದ್ದೇ ಇದೆ. ಪ್ರೋ ಕಬಡ್ಡಿಲಾದರೆ ನಿಮಗೆ ಡಿಸ್ಪ್ಲೇ ಮೇಲೆಲ್ಲ ಬರ್ತಾ ಇರುತ್ತೆ ಸಮಯ ಎಲ್ಲ. ಮುಂದಿನ ದಿನಗಳಲ್ಲಿ ನಾವು ಸಹ ಕೋಲಾರದಲ್ಲಿ ಅದೇ ರೀತಿಯಾದಂಥ ವ್ಯವಸ್ಥೆಯೊಂದಿಗೆ ನಮ್ಮ ಎಸ್ ಮುನ್ಸಾಮಿ ಸರ್ ಅವರ ನೇತೃತ್ವದಲ್ಲಿ ಇನ್ನೂ ಅದ್ದೂರಿಯಾದಂಥ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಆಸಕ್ತಿಯಾಗಿರುವಂಥ ಎಲ್ಲ ಅತಿಥಿಗಳ ಒಂದು ಸಹಕಾರದಿಂದ ಸ್ಟಾಪ್ ಮಾಡಿ. ಎಸ್, ಮತ್ತೆ ಪಂದ್ಯ ಆರಂಭವಾಗಿದೆ. ಅಲ್ಪ ವಿರಾಮದ ನಂತರ ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಟೈ. ಮಾಡು ಇಲ್ಲವೇ ಮಾಡು. ಮುನ್ಸಾಮಿ ಸಾಹೇಬ್ರ ಜೊತೆಯಲ್ಲಿ ಮತ್ತೊಬ್ಬ ನಮ್ಮ ಡೈನಾಮಿಕ್ ಹೀರೋ ಇದ್ದಾರೆ, ನಮ್ಮ ದೇವರಾಜ್ ಸರ್ ಅವರು ಅಷ್ಟೇ ಒಂದು DMR ಅಕಾಡೆಮಿ ಓಪನ್ ಮಾಡಿ ಸುಮಾರು ಜನಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದರ ಮುಖಾಂತರ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಇದೆ. ಬರೀ ಅಷ್ಟೇ ಅಲ್ಲ, ಸಮಾಜಮುಖಿ ಸಹ ಕೆಲಸಗಾರರು ಸಹ ಹಾಕಿದ್ದಾರೆ. ಅವರು ನಮ್ಮ ಜೊತೆ ಇರ್ತಕ್ಕಂಥ ಭಾಳ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಎಸ್, ಮಂಗಳೂರಿನ ಅಂಕಣದಲ್ಲಿ ಬೆಂಗಳೂರಿನ ಯುವ ದಾಳಿಗಾರ ಗಿರೀಶ ಅದ್ಭುತವಾದ ಟ್ಯಾಕಲ್ ಆಗಿದೆ. ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಆದರೆ ಮಂಗಳೂರಿನ ಆಟಗಾರರು ಬೆಂಗಳೂರಿನ ಆಟಗಾರರು ಬಲೆ ಬೀಸಿ ಇಲ್ಲಿ ಟ್ಯಾಕಲ್ ಮಾಡಿಕೊಂಡಿದ್ದಾರೆ. ನಮ್ಮ ವೇದಿಕೆ ಇರ್ತಕ್ಕಂಥ ಅತಿಥಿಗಳು ಬರೀ ಕ್ರೀಡೆಗಳಿಗೆ ಮಾತ್ರ ಅಲ್ಲ, ಎಜುಕೇಷನ್ಗೂ ಸಹ ಭಾಳಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವ್ರದ್ದೇ ಅಂತ ಒಂದು ಅಕಾಡೆಮಿ ಓಪನ್ ಮಾಡಿಕೊಂಡು ಎರಡು ಕಡೆ, ಆ ಕಡೆ ಎಜುಕೇಷನ್ ಮುಖ್ಯನೇ, ಈ ಕಡೆ ನಮಗೆ ಸ್ಪೋರ್ಟ್ಸ್ ಮುಖ್ಯನೇ ಅನ್ನೋ ರೀತಿಯಲ್ಲಿ ನಮ್ಮೆಲ್ಲ ಅತಿಥಿ ಧನ್ಯವಾದಗಳು. ಅವರ ಸ್ಫೂರ್ತಿ ನಮಗೆ, ನಮ್ಮ ಜಿಲ್ಲೆಗೆ ಸ್ಫೂರ್ತಿ. ನಮ್ಮ 15-10, 15-10, 5 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಮಂಗಳೂರು. ಎಸ್, ಚಾಲಕಿ ದಾಳಿಗಾರ ಚಳ್ಳೆಹಣ್ಣನ್ನು ತಿನ್ನಿಸೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರು. 5 ಆಟದ ನಡುವೆ ನಮ್ಮ ದೇವರಾಜ್ ಸಾಹೇಬರು ಅವ್ರದ್ದೇ ಆದಂಥ ಒಂದು ಅಕಾಡೆಮಿ ಓಪನ್ ಮಾಡಿ
ಸುಮಾರು ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ IAS IPSಗೆ ಉಚಿತ ಕೋಚಿಂಗ್ ಸಹ ನೀಡ್ತಾ ಇದ್ದಾರೆ ಶ್ಲಾಘನೆಗೆ. ಇನ್ಸ್ಟಿಟ್ಯೂಟ್ It's a 2 or tie. ಜಂಪ್ ತೆಗೆದುಕೊಳ್ಳುವಂತ ಪ್ರಯತ್ನ ಇತ್ತು, ಆದರೆ ಅದ್ಭುತವಾದಂತಹ ಟ್ಯಾಕಲ್. ನಮ್ಮ ಕಿರಣ್ ಮ್ಯೂಸಿಕಲ್ ಇವೆಂಟ್ಸ್ನ ಸೌಂಡ್ಸ್ ಆಪರೇಟರ್ಗೆ ಒಂದು ಗಮನಕ್ಕೆ, ಈ ಪಂದ್ಯ ಮುಗಿದ ನಂತರ ಯಾವುದೇ ಕಾರಣಕ್ಕೂ ನಮಗೆ KGF ಸಾಂಗ್ ಬೇಕೇ ಬೇಕು ಅಲ್ವಾ? ಬರೀ ಅಷ್ಟೇ ಅಲ್ಲ, ಮತ್ತೊಬ್ಬರು ನಮ್ಮ ಜೊತೆ ಕೂತಿದ್ದಾರೆ CMR ಶ್ರೀನಾಥಣ್ಣ ಅವರು. ಭಾಳ ವರ್ಷಗಳಿಂದ ಅವರು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತಮ್ಮನ್ನು ತಾವು ತೋರಿಸ್ಕೊಂಡು ಹಲವಾರು ಸ್ಪೋರ್ಟ್ಸ್ ಆಗಲಿ, ಇತರೆ ಎಜುಕೇಷನ್ ಆಗಲಿ, ಯಾವುದೇ ಆಗಲಿ ಭಾಳ ಸಹಕಾರ ನೀಡ್ತಾ ಇದ್ದಾರೆ. ಅವರು ಸಹ ಧನ್ಯವಾದಗಳು. ಈ ಸಂದರ್ಭ ನಮ್ಮ ಜೊತೆ ಇದ್ದಾರೆ, ಭಾಳ ಖುಷಿ ನಮಗೆ. 4 ಆಟದ ನಡುವೆ ಬಬ್ಲು ಬೆಂಗಳೂರು ಸಿಟಿ ತಂಡದ ಲೆಫ್ಟ್ ರೈಡರ್. 2 ತಂಡದ ನಾಯಕರೇ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ ಬರೀ ಅಷ್ಟೇ ಅಲ್ಲ, ಈ ಒಂದು 15-11 4 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಮಂಗಳೂರು. ಈ ಒಂದು ಟೂರ್ನಮೆಂಟ್ ಭಾಳ ಸೊಗಸಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರು ನಮ್ಮ ಮಾಲೂರಿನ ಜನಪ್ರಿಯ ಶಾಸಕರು KY ನಂಜೇಗೌಡ ಸಾಹೇಬರು, ಜೊತೆಗೆ ಅವರ ಮಗ ಯುವ ನಾಯಕ ನಮ್ಮ ಸುನಿಲ್ ಸರ್ ಅಷ್ಟೇ ಸುನಿಲ್ ನಂಜೇಗೌಡ ಸರ್ ಜೊತೆಲಿದ್ದಾರೆ. ಊಟದ ವ್ಯವಸ್ಥೆ ಸಂಪೂರ್ಣ ಅವರೇ ಜವಾಬ್ದಾರಿ ಒಪ್ಕೊಂಡು ಭಾಳ ಸೊಗಸಾಗಿ ಮಾಡಿದ್ದಾರೆ. ಅವ್ರು ನಮ್ಮ ಜೊತೆಯವರು ನಮಗೆ ಸ್ಫೂರ್ತಿ. ಅವ್ರಿಗೂ ಧನ್ಯವಾದ ಕ್ರೀಡಾಪಟು ಪರವಾಗಿ, ಅವರ ತಂದೆಯವರು ಮತ್ತು ಅವರ ಮಗನಿಗೂ ಸಹ. ಎಂಟಿ ರನ್ನೊಂದಿಗೆ ವಾಪಸ್ ಆದರು ವಿಘ್ನೇಶ್ ಶೆಟ್ಟಿ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡೆಫಿನೆಟ್ ಆಗಿ ನಮ್ಮ ಕ್ರೀಡಾ ಕ್ಷೇತ್ರ ಕೋಲಾರದಲ್ಲಿ ನಮ್ಮ ಮುನ್ಸಮಣ್ಣ ಅವರು, ದೇವರಾಜಣ್ಣ ಅವರು, ಅದೇ ರೀತಿ ನಮ್ಮ ಸುನೀಲ್ ಸರ್ ಯುವ ಮುಖಂಡರು, ಹಾಗೆ ಸಿಂಹಣ್ಣ ಅವರು, ಎಲ್ಲ ಇವರ ತಂಡ ಭಾಳ ಸೂಪರ್ ಆಗಿದೆ. ನಾಯಕರೇ. 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬ್ಯೂಟಿಫುಲ್ ಟಾಸ್. ರೈಡರ್ ಔಟ್ ಅಂತ ಕೊಡ್ತಾ ಇದ್ದಾರೆ. ವಾಟ್ ಅ ಪವರ್ಫುಲ್ ಟಾಸ್. ನಿಜವಾಗ್ಲೂ ಗೂಳಿಯನ್ನ ಗುದ್ದಿ ಕೆಡವಿದ್ದಾರೆ ಅಂತ ಹೇಳ್ಬೋದು. 16-11 ನಿಜವಾಗ್ಲೂ ಪ್ರೇಕ್ಷಕರ ಹೃದಯ ಬಡಿತ ಹೆಚ್ಚಾಗಿತ್ತು ಅಂತ ಹೇಳ್ಬೋದು. ಆ ರೀತಿಯಾದಂಥ ಒಂದು ದಾಳಿಯನ್ನು ನಡೆಸ್ಕೊಂಡ್ರು. ಫೈನಲ್ ಮ್ಯಾಚ್ ಅಂದರೆ ಇದು ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಇನ್ನು ಇದೆ ಕೊನೆ ಸೆಕೆಂಡ್ವರೆಗೂ ಮ್ಯಾಚ್ ಏನು ಬೇಕಾಗುತ್ತೆ. ಕೊನೆ ಸೆಕೆಂಡ್ 16-11 16-11 ಇನ್ ಫೇವರ್ ಆಫ್. ಈ ಸಂದರ್ಭದಲ್ಲಿ ನಮ್ಮ ಕೋಲಾರ ಜನಪ್ರಿಯ ಶಾಸಕರು ಡಾಕ್ಟರ್ ಕೊತ್ತೂರು G. ಮಂಜುನಾಥ್ ಸಾಹೇಬ್ ಖಂಡಿತವಾಗಿ ನೆನೆಸ್ಕೋಬೇಕು. ಅವರು ಭಾಳ ಬೇರೆ ಕಾರ್ಯದ ಒತ್ತಡ ಇರೋದ್ರಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅದರ ಅಧಿವೇಶನ ನಡೀತಾ ಇದೆ. ತಂಡದ ನಾಯಕರೇ. ಕೊನೆ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-11 5 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಮಂಗಳೂರು. ನಮ್ಮ ಕೋಲಾರ ಜನಪ್ರಿಯ ಶಾಸಕರು ಕೊತ್ತೂರು ಮಂಜುನಾಥ್ ಸಾಹೇಬರು ಈ ಸಂದರ್ಭ ನೆನೆಸ್ಕೊತೀವಿ. ಭಾಳ ಸೊಗಸಾಗಿ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಅಂಕಲದ ರೈಡರಲ್ಲಿ ಸೆಲ್ಫ್ ಔಟ್ ಆದರು. ಥರ್ಡ್ ರೈಡ್, ದಕ್ಷಿಣ ಕನ್ನಡ ಮಂಗಳೂರು ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಇಟ್ಸ್ ಅ ಡೂ ಆರ್ ಡೈ. ಯಾಕೆಂದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ನಮ್ಮ ನಂಜೇಗೌಡ ಸಾಹೇಬರಾಗಲಿ ಮಂಜಣ್ಣ ಅವರಾಗಲಿ ಅಲ್ಲಿರೋದ್ರಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರು ವಿಶ್ ಮಾಡಿದ್ದಾರೆ, ಅಲ್ಲಿಂದಾನೇ ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು ಅವರೆಲ್ಲರೂ ಸಹ. ಅವರ ತಂದೆ 17-11 ಪಂದ್ಯ 6 ಅಂಕದ ಮುನ್ನಡೆ. ಈ ಸಂದರ್ಭದಲ್ಲಿ ಮತ್ತೊಬ್ಬರು ನೆನೆಸ್ಕೋಬೇಕು. ನಮ್ಮ ಕೋಲಾರದ MNC ಸಮಯ ಮುಕ್ತಾಯವಾಯಿತು. ಥರ್ಡ್ ರೈಡ್ ಆಗಿರೋದ್ರಿಂದ ಇಲ್ಲಿ ರೈಡ್ ಸಂಪೂರ್ಣವಾಗಿ ಸಮಯ ಮುಕ್ತಾಯವಾಗಿ ನಮ್ಮ ಎಲ್ಲ ನೆಚ್ಚಿನ MNC ಅನಿಲ್ ಕುಮಾರ್ ಸಾಹೇಬರು ಸಹ ಖಂಡಿತವಾಗಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ 17-12 ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಮೂಕ ಸ್ತಬ್ಧವಾಗಿ ವೀಕ್ಷಿಸ್ತಾ ಇದ್ರೆ ನಮ್ಮ ಪ್ರೇಕ್ಷಕರು ಯಾರು ವಿನ್ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸರ್, ಚಪ್ಪಾಳೆ ಕೊಡ್ತಾರೆ ಅವರಿಗೆ ಜೋರಾದ ಚಪ್ಪಾಳೆ ಪ್ಲೀಸ್. ಕೋಲಾರದ ಕನ್ನಡ ಅಭಿಮಾನಿಗಳೇ, ಕಲಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಪ್ರೇಮಿಗಳೇ, ಎಸ್ ವೆರಿ ಗುಡ್. ಚಪ್ಪಾಳೆ ಒಡೆಯವರಿಗೆಲ್ಲ ಭಗವಂತ 100 ವರ್ಷ ಹೆಚ್ಚಾಗಿ ಆಯುಷನ್ನು ಕೊಡ್ತಾನೆ. ಡೆಫಿನೆಟ್ ಆಗಿ ಒಡೆಯವರಿಗೆಲ್ಲ. ಬಸವ ಅವರೇ, ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು? ಡೆಫಿನೆಟ್ ಆಗಿ ನಮ್ಮ ಕಬಡ್ಡಿ ವಿನ್ ಆಗುತ್ತೆ. ಯಾವ ತಂಡ ವಿನ್ ಆಗುತ್ತೆ ಅಲ್ಲ ಗೊತ್ತಿಲ್ಲ. ನಮ್ಮ ಕಬಡ್ಡಿ ಮಾತ್ರ ಡೆಫಿನೆಟ್ ಆಗಿ ವಿನ್ ಆಗುತ್ತೆ ಸರ್. ಸಾಕಷ್ಟು ಅಂಕಗಳನ್ನ ಮಂಗಳೂರು ತಂಡ ಪಡೆದುಕೊಂಡಿದೆ. ಅದನ್ನು ನೋಡಬೇಕಾಗುತ್ತೆ. ಇದೀಗ ಬರ್ತಾ ಇರೋದು ಮಿಡ್ಲೈನ್ ಸಮೀಪ ಟ್ಯಾಕಲ್ ಮಾಡಲಿಕ್ಕೆ ಹೋಗಿ ಆತುರದ ನಿರ್ಧಾರ ಇದರೊಂದಿಗೆ ಮತ್ತಷ್ಟು ಅಂಕಗಳನ್ನ ಎದುರಾಳಿ ತಂಡಕ್ಕೆ ನೀಡ್ತಾ ಇರೋದು
ಬೆಂಗಳೂರು ಅರ್ಬನ್ ತಂಡ. ಇದರೊಂದಿಗೆ ಗೇಮ್ ಚೇಂಜರ್ ಯಾರಾಗ್ತಾರೆ ಅಂತ ನೋಡ್ಬೇಕು. ಟೈಮರ್ ತೆಗೆದುಕೊಂಡಿದ್ದಾರೆ. ಖಂಡಿತವಾಗ್ಲೂ ಆ ಕೊನೆಯ ಕ್ಷಣದಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಅವಶ್ಯಕತೆ ಇದ್ದೇ ಇತ್ತು, ಯಾಕಂದ್ರೆ ಬೆಂಗಳೂರಿನ ಆಟಗಾರರು ಈಗ ಹಿನ್ನಡೆಯಲ್ಲಿತ್ತು. ಈ ಒಂದು ಟೂರ್ನಮೆಂಟ್ ಬಹಳ ಸೊಗಸಾಗಿ ಮೂಡಿ ಬರಬೇಕಾದ್ರೆ ನಮ್ಮ ಕೋಲಾರ ನಗರಸಭಾ ಅಧ್ಯಕ್ಷರು ಲಕ್ಷ್ಮೀ ದೇವಮ್ಮ ಮೇಡಮ್ ಅವರಾಗಲಿ ಅಥವಾ ಉಪಾಧ್ಯಕ್ಷ ಸಂಗೀತ ಮೇಡಮ್ ಅವರಾಗಲಿ, ಸರ್ ಮ್ಯೂಸಿಕ್ ಹಾಕ್ಬೇಡಿ, ಟಿಪ್ಸ್ ಕೊಡ್ತಾ ಇದ್ದಾರೆ ಅವ್ರಿಗೆ ಸಲಹೆಗಳು ಸೂಚನೆ ಕೊಡ್ತಾ ಇದ್ದಾರೆ. ಓಕೆ, ನಮ್ಮ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಅವರ ತಂಡ, ನಗರಸಭಾ ಸದಸ್ಯರು, ಅದೇ ರೀತಿ ಅವರ ಸಿಬ್ಬಂದಿ ಬಹಳ ಸೊಗಸಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಸಹ ಟೂರ್ನಮೆಂಟ್ ಪರವಾಗಿ, ಪೌರ ಕಾರ್ಮಿಕರು ಎಲ್ಲರೂ ಸಹ ಈ ಒಂದು ಟೂರ್ನಮೆಂಟ್ ಪರವಾಗಿ, ವೇದಿಕೆ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ನಮ್ಮ ಅಸೋಸಿಯೇಷನ್ ಪರವಾಗಿ ಅರ್ಪಿಸ್ತೇವೆ. ಅವ್ರನ್ನ ಮರೆಯೋಂಗೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. 19-12 ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿದ. ಕೋಲಾರಮ್ಮ ಕಬಡ್ಡಿ ಉತ್ಸವ 2024ರ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸೂಪರ್ ರೈಡ್ ಆಗಿದೆ. ಆದರೆ ಅಂಕ 1 ಅಂತ ನಮ್ಮ ತೀರ್ಪುಗಾರ ತೀರ್ಮಾನ, ಅದಕ್ಕೆ ಬದ್ಧರಾಗಿರ್ತದೆ. ಬಹುಶಃ ಎಲ್ಲ ಗೆಲುವಿನ ಹಾದಿ ಕಡೆ ಸಾಕ್ತಾ ಇರೋದು ಮಂಗಳೂರು ತಂಡ. ಮಂಗಳೂರಿನ ಮೀನು ಇಲ್ಲಿ ಜಯಕ್ಕಾಗಿ ಹೋರಾಡ್ತಾ ಇರೋದು. 2 ತಂಡಗಳು ಕೂಡ ಏನಾದರೂ ದೂರದ ಊರುಗಳಿಂದ ಬಂದಿರುವಂತ ಎಲ್ಲ ಪ್ರೇಕ್ಷಕರು ನೋಡಿ, ನಿಮ್ಮ ಮನೆಗಳಿಗೆ ನಿಧಾನವಾಗಿ ವಾಹನಗಳನ್ನ ಚಲಾಯಿಸಿಕೊಂಡು ಸೇಫ್ ಆಗಿ ಸುರಕ್ಷಿತವಾಗಿ ನಿಮ್ಮ ಮನೆಗಳಿಗೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಚಳಿನೂ ಇದೆ, ಸ್ವಲ್ಪ ನಿಧಾನವಾಗಿ ಚಲಿಸ್ಬೇಕು, ಯಾಕಂದ್ರೆ ಮಂಜು ಆವರಿಸಿರುತ್ತೆ ರಸ್ತೆಯಲ್ಲಿ. ಇದು ನಮ್ಮ ಕೋಲಾರ ಆರಕ್ಷಕ ಸಿಬ್ಬಂದಿ ವರ್ಗದವರಿಂದ ಸೂಚನೆ ಬಂದಿರುತ್ತೆ. ಕೊನೆಯ ಕ್ಷಣದಲ್ಲಿ ಕೋಲಾರಮ್ಮ ಕಬಡ್ಡಿ ಉತ್ಸವ 2024ರ ಚಾಂಪಿಯನ್ಸ್ ಯಾರಾಗ್ತಾರೆ? ಕೆಲವೇ ಕ್ಷಣಗಳಲ್ಲಿ ದಕ್ಷಿಣ ಕನ್ನಡ ಮಂಗಳೂರು.